ಬ್ರೆಡ್ ಸ್ಯಾಂಡ್ವಿಚ್ ಮಾಡುವ ಹಲವಾರು ವಿಧಗಳನ್ನು ನಾನು ಈಗಾಗಲೇ ತೋರಿಸಿದ್ದೇನೆ. ಇವತ್ತು ಇನ್ನೊಂದು ಬ್ರೆಡ್ ಟೋಸ್ಟ್ ಸ್ಯಾಂಡ್ವಿಚ್ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಹಸಿರು ಚಟ್ನಿ ಮಾಡೋ ವಿಧಾನ ಕೂಡ ನಾನು ತೋರಿಸ್ತಾ ಇದ್ದೇನೆ. ಆಲೂಗಡ್ಡೆ ಮಸಾಲೆ ಇದೆ ಈ ಸ್ಯಾಂಡ್ವಿಚ್ ಒಳಗಡೆ, ತರಕಾರಿಗಳಿದೆ, ಹಸಿ ತರಕಾರಿಗಳು. ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ, ಎಲ್ಲರಿಗೂ ಇಷ್ಟ ಆಗ್ತದೆ, ಮಾಡಿ ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಚಟ್ನಿ ಮಾಡಲಿಕ್ಕೆ ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು, 20-25 ಪುದೀನ ಎಲೆ, 2-3 ಹಸಿಮೆಣಸಿನಕಾಯಿ, 1 ಇಂಚು ಗಾತ್ರದ ಹಸಿ ಶುಂಠಿ, 1 ಚಮಚ ಲಿಂಬೆ ರಸ, ಹುರಿದ ಜೀರಿಗೆ ಅರ್ಧ ಚಮಚ, ಉಪ್ಪು ಅರ್ಧ ಚಮಚ, 2 ಅಥವಾ 3 ಐಸ್ ತುಂಡುಗಳನ್ನು ಹಾಕಿದ್ದೇನೆ. ಐಸ್ ಹಾಕೋದ್ರಿಂದ ಅದು ಹಸಿರು ಬಣ್ಣ ಹಾಗೆ ಉಳಿತದೆ ಚಟ್ನಿದು, ತುಂಬ ರುಚಿಯಾಗಿಯೂ ಇರ್ತದೆ ಈ ಚಟ್ನಿ. ಕೊತ್ತಂಬರಿ ಸೊಪ್ಪನ್ನು ದಂಡಿನ ಸಮೇತ ಹಾಕಿ ರುಬ್ಬಿರೋದು. ಚಟ್ನಿ ರೆಡಿಯಾಗಿದೆ, ಅದನ್ನ ಪಕ್ಕಕ್ಕೆ ಇಟ್ಟಿದ್ದೇನೆ. ಒಂದು ಬಾಣಲೆಗೆ 1 ಚಮಚ ತುಪ್ಪ ಹಾಕಿ ಅದಕ್ಕೆ ಅರ್ಧ ಚಮಚ ಜೀರಿಗೆ ಹಾಕಿದ್ದೇನೆ. 1 ಹಸಿಮೆಣಸಿನಕಾಯಿನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಈಗ ಇದಕ್ಕೆ 1/4 ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಕೊತ್ತಂಬರಿ ಪುಡಿ, ಹಾಗೆಯೇ ಅರ್ಧ ಚಮಚ ಅಚ್ಚಕಾರದ ಪುಡಿ ಹಾಕಿ ಸಣ್ಣ ಉರಿಯಲ್ಲಿ ಹುರಿದು ಬೇಯಿಸಿ ಸಿಪ್ಪೆ ತೆಗೆದ ಆಲೂಗಡ್ಡೆ ಮಧ್ಯಮ ಗಾತ್ರದ್ದು 3 ಆಲೂಗಡ್ಡೆ ಹಾಕಿದ್ದೇನೆ. ಒಮ್ಮೆ ಹೀಗೆ ಲೈಟಾಗಿ ಅದನ್ನು ಕಲಸಿ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತೇನೆ. ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಬೋದು. ನಾನು ಅರ್ಧ ಚಮಚ ಉಪ್ಪು ಹಾಕಿದ್ದೇನೆ. ಹಾಗೆಯೇ 1 ಚಮಚ ಆಗುವಷ್ಟು ಲಿಂಬೆ ರಸ ಹಿಂಡಿ ಹಾಕಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಎಲೆಗಳನ್ನು ಸಣ್ಣಗೆ ಹೆಚ್ಚಿ ಹಾಕಿ ಈಗ ಇದನ್ನು ಈ ರೀತಿ ಆಲೂಗಡ್ಡೆ ಮ್ಯಾಶರ್ ಇರ್ತದಲ್ಲ, ಅದರಲ್ಲಿ ಚೆನ್ನಾಗಿ ಹೀಗೆ ಮ್ಯಾಶ್ ಮಾಡಿ ಕಲಿಸ್ಕೊಳ್ಬೇಕು. ಈ ಆಲೂ ಮಸಾಲೆ ಕೂಡ ಈಗ ರೆಡಿಯಾಗಿದೆ. ಸ್ಯಾಂಡ್ವಿಚ್ ಬ್ರೆಡ್ ಸ್ಲೈಸ್ಗಳನ್ನು ತೊಗೊಂಡಿದ್ದೇನೆ ನಾನಿಲ್ಲಿ. ನಾನು 2 ಬ್ರೆಡ್ ಸ್ಲೈಸ್ಗಳನ್ನು ತೊಗೊಂಡಿದ್ದೇನೆ. 1 ಬ್ರೆಡ್ ಸ್ಲೈಸ್ ಮೇಲೆ ಬೆಣ್ಣೆನ ಸಮವಾಗಿ ಹೀಗೆ ಉದ್ದಬೇಕು. ಫ್ರಿಜ್ಜಿನಲ್ಲಿ ಇಟ್ಟಿದ್ದಿದ್ರೆ ಬೆಣ್ಣೆನ ಮೊದಲೇ ತೆಗೆದಿಟ್ಕೊಳ್ಳಿ, ಇಲ್ಲದಿದ್ದರೆ ಉದ್ದಲಿಕ್ಕೆ ಆಗೋದಿಲ್ಲ, ಗಟ್ಟಿಯಾಗಿರ್ತದೆ. ಇನ್ನೊಂದು ಸ್ಲೈಸ್ ಮೇಲೆ ಹಸಿರು ಚಟ್ನಿನ ಉದ್ದಿ, ಮಾಡಿರೋ ಹಸಿರು ಚಟ್ನಿನ. ಯಾವುದಾದ್ರೂ ಒಂದು ಸ್ಲೈಸ್ ಮೇಲೆ, ನಾನು ಹೆಚ್ಚಾಗಿ ಬೆಣ್ಣೆ ಹಾಕಿರೋ ಸ್ಲೈಸ್ ಮೇಲೆ ಆಲೂಗಡ್ಡೆ ಮಸಾಲೆನ ಹಾಕ್ತೇನೆ. ಹಾಕಿ ಹೀಗೆ ಒಂದೇ ಸಮನೆ ಹರಡಬೇಕು ನಾವು ಮಾಡಿಟ್ಕೊಂಡಂಥ ಆಲೂ ಮಸಾಲೆನ. ಈಗ ಇದ್ರ ಮೇಲ್ಗಡೆ ನಿಮಗೆ ಯಾವುದು ಇಷ್ಟ ಆ ಹಸಿ ತರಕಾರಿಗಳನ್ನೆಲ್ಲ ಇಡ್ಬೋದು. ಬೀಟ್ರೂಟ್, ಕ್ಯಾಬೇಜ್, ಕ್ಯಾಪ್ಸಿಕಮ್ ಮತ್ತು ಸೌತೆಕಾಯಿ, ಟೊಮೆಟೊ ಎಲ್ಲ ಇಡ್ಬೋದು. ನಾನು ಮುಳ್ಳು ಸೌತೆಕಾಯಿ ಮತ್ತು ಟೊಮೆಟೊ ಸ್ಲೈಸ್ಗಳನ್ನು ಇಟ್ಟಿದ್ದೇನೆ. ಇನ್ನೊಂದು ಬ್ರೆಡ್ ಸ್ಲೈಸ್ನಿಂದ ಮುಚ್ಚಿ ಮೇಲ್ಗಡೆ ಮತ್ತೆ ಪುನಃ ಬೆಣ್ಣೆ ಉದ್ದಬೇಕು. ಲೈಟಾಗಿ ತೆಳ್ಳಗೆ ಉದ್ದಬೇಕು ಬೆಣ್ಣೆ ಉದ್ದಿದ ಭಾಗನ ಕೆಳಮುಖವಾಗಿ ಕಾವಲಿಗೆ ಹಾಕಿ ಅದರ ಮೇಲ್ಗಡೆ ಮತ್ತೆ ಪುನಃ ಬೆಣ್ಣೆ, ಅಂದರೆ ಸ್ಯಾಂಡ್ವಿಚಿನ ಇನ್ನೊಂದು ಭಾಗಕ್ಕೂ ಕೂಡ ಬೆಣ್ಣೆ ಉದ್ದಿದ್ದೇನೆ. ಇದು ನಿಮಗೆ ಎಲೆಕ್ಟ್ರಿಕಲ್ ಟೋಸ್ಟರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಬೋದು. ನಾನು ಇಲ್ಲಿ ಗ್ರಿಲ್ ತವಾ ಇದೆಯಲ್ಲ, ಇದರಲ್ಲಿ ಮಾಡ್ತಾ ಇದ್ದೇನೆ. 2 ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಇದನ್ನು ಟೋಸ್ಟ್ ಮಾಡ್ಕೊಳ್ಬೇಕು, ಅಂದರೆ ಕಾಯಿಸ್ಕೊಳ್ಬೇಕು. ಒಂದು ವೇಳೆ ಬೆಣ್ಣೆ ಇಲ್ಲದೇ ಇದ್ದರೆ ನೀವು ತುಪ್ಪ ಹಾಕಿ ಮಾಡಿ, ರುಚಿ ಇರ್ತದೆ. ಹೀಗೆ ಮಧ್ಯದಲ್ಲಿ ನೀವು ಹೇಗೆ ಬೇಕು ಹಾಗೆ ಕಟ್ ಮಾಡಿ ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರ್ತದೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗ್ತದೆ. ನೀವು ಇದನ್ನು ಸ್ನ್ಯಾಕ್ಸ್ ಬಾಕ್ಸಿಗೂ ಹಾಕ್ಬೋದು, ಬೆಳಗ್ಗೆ ತಿಂಡಿಗೂ ಮಾಡ್ಬೋದು, ಸಾಯಂಕಾಲದ ಸ್ನ್ಯಾಕ್ಸಿಗೂ ಕೂಡ ಮಾಡ್ಬೋದು. ಇದರ ರುಚಿ ಹೆಚ್ಚಿಸಲಿಕ್ಕೆ ನಾವು ಮಾಡಿರೋ ಹಸಿರು ಚಟ್ನಿನ ಮೇಲ್ಗಡೆ ಸ್ವಲ್ಪ ಉದ್ದಿ ಅದರ ಮೇಲ್ಗಡೆ ತೆಳು ಸೇವನ್ನ ಹೀಗೆ ಹರಡಿದರೆ ಇನ್ನೂ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.